ಮಾರ್ಚ್ 5ರಿಂದ 12ರವರೆಗೆ ಪಾಕಿಸ್ತಾನದ ಗಡಿಯಲ್ಲಿ ಭಾರತದ ವಾಯುಪಡೆಯು ಸಮರಾಭ್ಯಾಸ ನಡೆಸುವುದಕ್ಕೆ ನಿರ್ಧಾರ ಮಾಡಿದೆ. ಇದಕ್ಕಾಗಿ ನೋಟಮ್ ಅಂದರೆ ನೋಟಿಸ್ ಟು ಏರ್ಮೇನ್ ಹೊರಡಿಸಿದೆ. ಇದು ನೆರೆಯ ಪಾಕಿಸ್ತಾನದಲ್ಲಿ ಭಾರೀ ಭಯಭೀತಿಗೆ ಕಾರಣ ಆಗಿದೆ. ಭಾರತವು ಮತ್ತೊಂದು ಯುದ್ಧಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಅಂತ ಪಾಕ್ ಹೇಳಿದೆ. ನೋಟಮ್ ಹೊರಡಿಸಿದ ಮಧ್ಯಪ್ರದೇಶ ಅಂದರೆ ನೋಟಮ್ ಹೊರಡಿಸಿದ ಪ್ರದೇಶ ಸಂಪೂರ್ಣವಾಗಿ ವಾಯುಪಡೆಯ ಯುದ್ಧ ವಿಮಾನಗಳ ಹಾರಾಟಕ್ಕೆ ಸೀಮಿತವಾಗಿರುತ್ತೆ. ವಾಯುಪಡೆಯ ವಿಮಾನಗಳು ಈ ಪ್ರದೇಶದಲ್ಲಿ ಸಮರಾಭ್ಯಾಸ ನಡೆಸಲಿವೆ. ಹೀಗಾಗಿ ಬೇರೆ ವಾಣಿಜ್ಯ ವಿಮಾನಗಳಿಗೆ ಈ ಪ್ರದೇಶದಲ್ಲಿ ಹಾರಾಟ ನಡೆಸುವುದಕ್ಕೆ ಅವಕಾಶ ಇರೋದಿಲ್ಲ. ಇದು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಹೈ ಅಲರ್ಟ್ಗೆ ಕಾರಣ ಆಗಿದೆ. ಈ ಬೆಳವಣಿಗೆಯು ಪಾಕಿಸ್ತಾನದ ರಕ್ಷಣಾ ಇಲಾಖೆಯಲ್ಲಿ ಕಳವಳವನ್ನು ಉಂಟು ಮಾಡಿದೆ. ಪಾಕಿಸ್ತಾನವು ಪ್ರಸ್ತುತ ಅಫ್ಘಾನಿಸ್ತಾನ ಮತ್ತು ಇರಾನ್ನಲ್ಲಿ ಗಡಿಯಲ್ಲಿ ತನ್ನ ಸೇನೆ ನಿಯೋಜಿಸಿದೆ. ಅಫ್ಘಾನಿಸ್ತಾನದೊಂದಿಗೆ ಘರ್ಷಣೆ ನಡೆಸ್ತಾ ಇದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ನಡುವೆ ಅರೇಬಿಯನ್ ಸಮುದ್ರದಲ್ಲಿ ನೌಕಾಪಡೆ ಅಲರ್ಟ್ ಆಗಿದೆ. ಈ ನಡುವೆ ಪ್ರಾದೇಶಿಕ ಉದ್ವಿಗ್ನತೆಯ ಸಮಯದಲ್ಲಿ ಭಾರತವು ವಾಯುಪಡೆಯ ಸಮರಾಭ್ಯಾಸ ನಡೆಸ್ತಾ ಇರೋದು ವಿಶೇಷವಾಗಿದೆ.